ಮೋಸಂಬಿ ಒಂದು 2 ಕಿಲೋ ತಂದೆ, 60 ರೂಪಾಯಿ ಕಿಲೋ ಇದ್ದು. ಆಮೇಲೆ ಇದು ಜ್ಯೂಸ್ ಸೀಸನ್ ಇದ್ದಾಗ ಚಲೋ ಆಗ್ತವೆ, ಆಮೇಲೆ ನಾನ್ ಸೀಸನ್ನಾಗ ಚಲೋ ಅನ್ಸೋಂಗಿಲ್ಲ. ಅದಕ್ಕೆ 1 kg ಸ್ವಲ್ಪ ಕಸಕ್ಕೆ ತಂದೇನಿ, ಒಂದು ಸ್ವಲ್ಪ ಹಣ್ಣು ತಂದೇನಿ. ಇದು ಡಾಲಿಗೂ ಕಟ್ ಮಾಡಿ ಸ್ನ್ಯಾಕ್ಸಿಗೆ ಇಡ್ತೇನೆ, ಲಂಚ್ ಇದು ಬಾಕ್ಸ್ ಸ್ಕೂಲಿಗೆ. ಆಮೇಲೆ ಇಲ್ಲಿ ಬದ್ನಿಕಾಯಿ ಏನೋ ಗೊತ್ತಿಲ್ಲ, ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ. ಈ ಪಲ್ಯಕ್ಕಿಂತ ಸಾಂಬಾರು ಆಮೇಲೆ ಪಚ್ಚಡಿಗೆಲ್ಲ ಭಾಳ ಚಲೋ ಆಗ್ತಾವೆ. ಒಂದು 1/2 kg ತಂದೇನೆ. ಒಂದು ಸ್ವಲ್ಪ ಚಟ್ನಿ ಮಾಡ್ತೇನೆ, ಇವತ್ತು ಅನ್ನ ಸಾಂಬಾರು ಮಾಡ್ತೇನೆ. ಬದ್ನಿಕಾಯಿ ಹಂಗೆ ಅಂದ್ರೆ ತಿನ್ನಂಗಿಲ್ಲ, ಸಾಂಬಾರು ಒಳಗೆ ಅಥವಾ ಪಚ್ಚಡಿ ಮಾಡಿದ್ರೆ ಗೊತ್ತಾಗಂಗಿಲ್ಲ ಅವ್ರಿಗೆ, ತಿಂತಾರೆ. ಇವು ನೋಡೋಕೆ ಹಿಂಗೆ ಇರ್ತಾವೆ, ಬಟ್ ಒಂಥರ ಮಸ್ತ್ ಇರ್ತಾವೆ. ಅಗ್ದಿ ತಗೋತಿಕ್ಕಿವು ಇರ್ತಾವೆ, ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತಾವೆ. ಆಮೇಲೆ ಬೆಂಡೆಕಾಯಿ ಅಂತೂ ನಾ ಯೂಸಲಿ 1/2 ಕಿಲೋ ತೊಗೋತೀನಿ, ಇವತ್ತು ಕೊಡಂಗೆ ಇಲ್ಲ ಅಂದಕ್ಕೆ 1/2 ಕಿಲೋ ತಂದೆ. ಇದಿಷ್ಟು ಫ್ರಿಜ್ನಾಗ ಇಡಬೇಕು, ಇಲ್ಲೇ ಇಟ್ಟಿರ್ತೀನಿ. ಆಮೇಲೆ ಇದು ಸೂಪರ್ ಮಾರ್ಕೆಟ್ ಒಳಗೆ ಇದು ಫ್ಲೋರ್ ಕ್ಲೀನರ್ ಗೈನಲ್ ಅಂತ ಪತಾಂಜಲಿ ಇದು ಗೋಮೂತ್ರ ಇರ್ತೈತಿ, ಅದಕ್ಕಿದೆ ತಂದೆ. ಅವು ಹೆಸರು ತಗೋಬೇಕು. ಒಂದು ಸ್ವಲ್ಪ ಬಾತ್ರೂಮ್ದು ಇವು ಅದಾವೆ, ಇವು ಬಾತ್ರೂಮ್ ಒಳಗೆ ಹಾಕಂತ. ಇದು ಕಾರ್ ಡಿಕ್ಕಿ ಒಳಗೆ ಒಂದು ಸ್ವಲ್ಪ ಬಟ್ಟೆ ಒಳಗೆ, ಯಾಕಂದ್ರೆ ಇಲ್ಲಿ ಭಾಳ ಕಾಡ್ತಾವೆ, ಅದಕ್ಕೆ ಈ ಸ್ಮೆಲ್ಲಿಗೆ ಬರೋಂಗಿಲ್ಲ ಇಲ್ಲಿ. ಆಮೇಲೆ ಸೂಪರ್ ಮಾರ್ಕೆಟಲ್ಲಿ ಸೌತೆಕಾಯಿ ತೊಗೊಂಡ್ಬಂದ್ಬಿಟ್ಟೆ, ಯಾಕಂದ್ರೆ ಇವು ಬೇರೆ ಮಾರ್ಕೆಟಲ್ಲಿ ಸಿಗೋವಲ್ಲಾಗಿದ್ದು. ಡಾಲಿಗೆ ಸೌತೆಕಾಯಿ ಭಾಳ ಇಷ್ಟ. ಪಾಪ ಮೊನ್ನೆ ನಾವು ಎಲ್ಲರಿಗೂ ಹೋದಾಗ ಹೋಟೆಲ್ದಾಗ ಫಸ್ಟು ಸೌತೆಕಾಯಿ ತಿನ್ನಾಗ್ತಿತ್ತದ, ಅದಕ್ಕೆ ಅಕ್ಕಿನ ಸಲುವಾಗಿ ನಾನು ಇವತ್ತು ಸೌತೆಕಾಯಿ ತಂದೆ. ಆಮೇಲೆ ಅವ್ರಿಗೆ ಏನರ ಸ್ನ್ಯಾಕ್ಸ್ ಕೇಳ್ತಾರೆ, ಅದಕ್ಕೆ ರಾಗಿ ಬಾಯಿಸ್ತಂದೆ. ಇದು ಹೆಲ್ದಿ ಇರ್ತೈತಿ, ನಾನು ಆದಷ್ಟು ಹೆಲ್ದಿ ಇರೋದು ಟ್ರೈ ಮಾಡ್ತೀನಿ ಕೊಡೋದು ಮ್ಯಾಕ್ಸಿಮಮ್. ಇದೊಂದೇನೋ ಹೊಸದು ಟಾಯ್ಲೆಟ್ ಕ್ಲೀನರ್ ಐತಿ, ಬಿಯಾಂಡ್ ಬ್ಲೂ ಅಂತಂದು ಇತ್ತಂದೆ. ಆಮೇಲೆ ಇದು ಬ್ರೆಡ್ ಜಾಮ್ಗಿಂತ ಇದು ಪೀನಟ್ ಬಟರ್ ಚಲೋ ಇರ್ತೈತಿ. ಲಾಸ್ಟ್ ಟೈಮ್ ಒಂದು ಯಾವುದೋ ಬ್ರ್ಯಾಂಡ್ ತಂದಿದ್ದೆ, ಅದು ಸರಿನೇ ಇರಲಿಲ್ಲ, ಒಂಥರ ಅನ್ಸ್ಬಿಟ್ಟು ಫಸ್ಟ್ ಟೈಮ್ ತಿಂದಿದ್ದೆ. ಅದಕ್ಕೆ ಇದು ನನ್ನ ತಮ್ಮ ಹೇಳಿದ್ದ ಕಿಸಾನ ಇಲ್ಲ ಅಮೂಲ್ ತಗೋ ಅಂತಂದ, ಕಿಸಾನ್ ಸಿಕ್ತು, ಇದನ್ನು ತಂದೆ. ನೆಕ್ಸ್ಟ್ ಇದು ಫ್ರೆಂಚ್ ಫ್ರೈಸ್ ಮಾಡೋದೈತಿ ಸ್ಯಾಟರ್ಡೇ ಸಂಡೇ ರೀ. ಇದು ಮಯೋನೀಸ್ ಭಾಳ ಇಷ್ಟ ನನಗೆ, ಗಾರ್ಲಿಕ್ ಫ್ಲೇವರ್, ಇದಕ್ಕೆ ತೊಗೊಬಂದೆ.